ದೇವ್ರೇ, ಮುಂದಿನ ಸಲ ಬಿಗ್ ಬಾಸ್ಗೆ ನನ್ನ ಗಂಡ ಕಂಟೆಸ್ಟೆಂಟ್ ಆಗಿ ಹೋಗಾಗ ಮಾಡಪ್ಪ. ಹಾಗೇನಾದ್ರೂ ಆದ್ರೆ ನನ್ನ ಗಂಡ ಬಂದ್ಮೇಲೆ ಅವ್ರ ಕೈಯಲ್ಲಿ 100 ಹೆಜ್ಜೆ ನಮಸ್ಕಾರ ಹಾಕಿಸ್ತೀನಿ. ಮೊನ್ನೆ ತಾನೇ ಬಿಗ್ ಬಾಸ್ ಮುಗ್ದಿದೆ, ಆಗ್ಲೇ ನೀನು ಮುಂದಿನ ಬಿಗ್ ಬಾಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅದು ನನ್ನನ್ನ ಕಂಟೆಸ್ಟೆಂಟ್ ಆಗಿ ಸೇರಿಸ್ಕೋಬೇಕು ಅಂತ. ರೀ, ಎಲ್ಲರಿಗಿಂತ ಮೊದಲೇ ನಾನು ದೇವ್ರ ಹತ್ರ ಬೇಡ್ಕೊಂಡ್ರೆ ದೇವರು ನನ್ನ ಮೊರೆನ ಸರಿಯಾಗಿ ಕೇಳಿಸ್ಕೊತಾನೆ. ಅದಕ್ಕೆ ನಾನು ಇವಾಗ್ಲಿಂದ ಶುರು ಮಾಡಿದ್ದೀನಿ. ವ್ರತ ಹರಕೆ ಎಲ್ಲ ಹೊತ್ಕೊಂಡಿದ್ದೀನಿ, ಗೊತ್ತಾ? ಇಲ್ಲಿ ನನ್ ಮಾತ್ ನಡೆಯತ್ತೆ, ನಾನ್ ಕೂಗಾಡಿದ್ರೆ ಕಿಚ್ಚಾಡಿದ್ರೆ ಹೆದರ್ಕೋತಾರೆ ಅಂತ. ಅಲ್ಲಿ ನಂದು ನಡೆಯತ್ತಾ? ಇಷ್ಟಕ್ಕೂ ನನ್ನನ್ನ ಕಂಟೆಸ್ಟೆಂಟ್ ಆಗಿ ಯಾಕೆ ಕರೆಸ್ಕೋತಾರೆ ಹೇಳು? ರೀ, ದೇವ್ರ ಕೃಪೆ ಇದ್ರೆ ಯಾವ್ದು ತಾನೇ ಅಸಾಧ್ಯ? ಹಾಗೆ ಆಗತ್ತೆ. ನೀವು ಬಿಗ್ ಬಾಸಿಗೆ ಹೋಗ್ಬೇಕು ರೀ. ಕಪ್ಪು ಗೆಲ್ದೇ ಇದ್ರೂ ಪರವಾಗಿಲ್ಲ, ಕೊನೇ ದಿನದವರೆಗೂ ಅಲ್ಲಿರ್ಬೇಕು ನೀವು. ನಿನ್ನ ಆಸೆಗಳೆಲ್ಲ ತುಂಬಾ ವಿಚಿತ್ರ ಮಾರೈತಿ. ಆಗ್ಲಿ, ನೀನ್ ಹೇಳ್ದ ಹಾಗೆ ಆಗ್ಲಿ, ಆಯ್ತಾ? ದೇವ್ರ ಹತ್ರ ಪ್ರಾರ್ಥನೆ ಮಾಡೋದನ್ನ ಕಂಟಿನ್ಯೂ ಮಾಡು. ಸರಿ, ನಾನ್ ಅಂಗಡಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ಬಂದ ಪ್ರತಿ ಕಂಟೆಸ್ಟೆಂಟು ಇಂಟರ್ವ್ಯೂಲ್ಲಿ ಏನು ಹೇಳೋದು ಅಂದರೆ, ನಾನು ಬಿಗ್ ಬಾಸಿಗೆ ಹೋದ್ಮೇಲೆ ಅಡುಗೆ ಮಾಡೋದು ಕಲಿತೆ, ಮನೆ ಕ್ಲೀನ್ ಮಾಡೋದು ಕಲಿತೆ. ಇದೆಲ್ಲ ಕೇಳಬೇಕಾದ್ರೆ ನನಗೆ ತುಂಬ ಆಸೆ ಆಯಿತು ಫ್ರೆಂಡ್ಸ್. ನನ್ನ ಗಂಡನ್ನು ಅಲ್ಲಿ ಕಳಿಸಿದ್ರೆ ಅವ್ರು ಇದನ್ನೆಲ್ಲ ಕಲ್ತ್ಕೋತಾರೆ, ನನ್ನ ಕಷ್ಟನೂ ಅರ್ಥ ಮಾಡ್ಕೋತಾರೆ. ದಿನಾ ಮನೇಲಿ ಕಿರಿಕಿರಿ ಪಿರಿಕಿರಿ ಮಾಡೋದು ತಪ್ಪತ್ತಲ್ವಾ ಫ್ರೆಂಡ್ಸ್? ಇನ್ನವರು ಫಿನಾಲೆ ವಾರದವರೆಗೂ ಅಲ್ಲಿದ್ದರೆ ಮನೆಯಲ್ಲಿ ಅಷ್ಟು ದಿನ ನಾನು ನೆಮ್ಮದಿಯಾಗಿರ್ಬೋದಲ್ವಾ ಫ್ರೆಂಡ್ಸ್? ಹೇಗಿದೆ ನಮ್ಮ ಐಡಿಯಾ?